ನಮಸ್ಕಾರ ವೀಕ್ಷಕರೇ. ಇವತ್ತಿನ ದಿನ ನಾವು ಇನ್ನೊಂದು ಹೊಸ ಟಾಪಿಕ್ಕನ್ನು ತೊಗೊಳೋಣ. ಅದೇನಪ್ಪ ಅಂತಂದರೆ ವೈಲ್ಡ್ ಲೀಫಿ ವೆಜಿಟೇಬಲ್ಸ್ ಅಂತ. ವೈಲ್ಡ್ ಲೀಫಿ ವೆಜಿಟೇಬಲ್ಸ್ ಅಂತಂದರೆ ಕಾಡು ಸೊಪ್ಪಿನ ಗಿಡಗಳು. ಅದ್ರ ಬಗ್ಗೆ ನಾವು ಮಾಹಿತಿ ನೋಡ್ತಾ ಹೋಗೋಣ. ಅದೇ ರೀತಿಯಾಗಿ ನಾವಿಲ್ಲೊಂದು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಬಂದಿದ್ದೀವಿ. ಇಲ್ಲಿ ನಮಗೆ ಒಂದು ಸೊಪ್ಪಿದೆ, ಒಂದು ಗಿಡ ಇದೆ, ಸಸ್ಯ. ಅದನ್ನು ಒಂದು ಸೊಪ್ಪಾಗಿ ಬಳಸ್ತಾರೆ. ಅದನ್ನು ನೋಡೋಣ ಬನ್ನಿರಿ. ಈಗ ನೀರು ಬ್ರಾಹ್ಮಿ ಅಂತ ಇದರ ಒಂದು ಸಾಹಿತ್ಯಿಕವಾದ ಹೆಸರು. ಇದನ್ನು ನಾವು ಸಸ್ಯಶಾಸ್ತ್ರೀಯ ಹೆಸರಿನಲ್ಲಿ ಬೊಟಾನಿಕಲ್ ನೇಮು ಏನಪ್ಪ ಅಂತಂದರೆ ಇದು ಬಂದ್ಬಿಟ್ಟು ಬಕೋಪಾ ಮೊನೇರಾ ಅಂತ ಹೇಳಿ, ಬಕೋಪಾ ಮೊನೇರಾ ಅಂತ, ಮೊನೇರಿ ಅಂತಲೂ ಕರೀತಾರೆ. ಇದು ನೀರು ಬ್ರಾಹ್ಮಿ ಅಂತ ಸಾಹಿತ್ಯಿಕವಾಗಿ. ನಮ್ಮ ಆಡು ಭಾಷೆನಲ್ಲಿ ಇದನ್ನು ಏನಂತಾರೆ ಅಂತಂದರೆ ಗೋಣಿ ಸೊಪ್ಪು ಅಂತ ಕರೀತಾರೆ, ನೀರ್ಗೋಣಿ ಸೊಪ್ಪು ಅಂತ ಕರೀತಾರೆ. ಇದನ್ನು ಆಡು ಭಾಷೆನಲ್ಲಿ ನೀರ್ಗೋಣಿ ಸೊಪ್ಪು ಅಂತ ಕರೀತಾರೆ. ಇದನ್ನು ಏನಕ್ಕೆ ಬಳಸ್ತಾರೆ ಅಂತಂದರೆ, ಯಾವ ರೀತಿಯಾಗಿ ಬಳಸ್ತಾರೆ ಅಂತಂದರೆ, ಇದನ್ನು ಮನೆಗಳಲ್ಲಿ ಬಸ್ಸಾರು ಮಾಡೋದಕ್ಕೆ ಇದನ್ನು ಬಳಸ್ತಾರೆ. ಬಸ್ಸಾರು ಮತ್ತು ಮುದ್ದೆ ಮಾಡ್ತಾರಲ್ಲ, ಆ ಪರ್ಪಸ್ಗೋಸ್ಕರ ಇದನ್ನು ಬಳಸ್ತಾರೆ. ಅಂದರೆ ಉದ್ಕ ಮುದ್ದೆ ಮಾಡೋದಕ್ಕೋಸ್ಕರ ಬಳಸ್ತಾರೆ. ಈ ಸೊಪ್ಪನ್ನು ತಗೊಂಡು ನೀಟಾಗೆ ಎಲ್ಲ ಹಚ್ಬಿಟ್ಟು ಒಗ್ಗರಣೆ ಹಾಕಿ ತಿನ್ಬೋದು ಡೈರೆಕ್ಟಾಗಿ. ಅಥವಾ ಇಲ್ಲ ಅಂತಂದರೆ ಇದನ್ನು ನೀರಲ್ಲಿ ಹಾಕಿ ಬೇಯಿಸಿ ಇದ್ರ ಕಷಾಯ ಅಥವಾ ಡಿಕಾಕ್ಷನ್ ಅಥವಾ ಏನಂತಾರೆ ಉದ್ಕ ಅಂತಾರಲ್ಲ, ಉದ್ಕ ತೆಗೆದ್ಬಿಟ್ಟು ಅದರಿಂದ ಆ ಉದ್ಕಕ್ಕೆ ಖಾರ ಉಪ್ಪು ಅದನ್ನು ಸೇರಿಸಿ ನಾವು ಉದ್ಕ ಮಾಡ್ತಾರಲ್ಲ, ಉದ್ಕದ ರೂಪದಲ್ಲಾದರೂ ಬಳಸ್ಬೋದು ಅಥವಾ ಡಿಕಾಕ್ಷನ್ ಆದರೂ ಮಾಡಿ ಬಳಸ್ಬೋದು. ಈ ಗಿಡದ ಒಂದು ಉಪಯೋಗ ಏನಪ್ಪ ಅಂತಂದರೆ, ಈ ಗಿಡನ ಯಾವ ಪರ್ಪಸ್ಸಿಗೋಸ್ಕರ ಬಳಸ್ತಾರೆ ಅಂತಂದರೆ, ನಮಗೇನಾದರೂ ಮೊಣಕಾಲು ನೋವು ಏನಾದರೂ ಇದ್ದರೆ, ಸಂಧಿವಾತಗಳಿಗೆ, ಕೀಲು ನೋವುಗಳಿಗೆ ಈ ಸಸ್ಯನ ಏನು ಮಾಡ್ತಾರೆ, ಬಳಸ್ತಾರೆ. ಮತ್ತು ಆಮೇಲೆ ತಂಪು ಕಾರಕನೂ ಆಗಿರುತ್ತೆ ಇದಿಷ್ಟು ನಾವು ನಮ್ಮ ಭಾಗದಲ್ಲಿ ಬಳಸ್ತಕ್ಕಂಥದ್ದು. ಮತ್ತಾಮೇಲೆ ಬೇರೆ ಇನ್ಯಾವುದು ಇದು ಟೆಕ್ನಿಕಲಿ ಅಥವಾ ಸೈಂಟಿಫಿಕಲಿ ಇನ್ಯಾವುದಕ್ಕೆ ಇದು ಯೂಸ್ ಆಗುತ್ತೆ ಅಂತಂದರೆ, ಇದನ್ನು ಮಕ್ಕಳ ಒಂದು ಬುದ್ಧಿಶಕ್ತಿಯನ್ನು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ, ಅಂದರೆ ಆ್ಯಸ್ ಫಾರ್ ದ ಆಯುರ್ವೇದದ ರೆಕಾರ್ಡ್ ಪ್ರಕಾರ ಈ ಸಸ್ಯನ ಏನಕ್ಕೋಸ್ಕರ ಬೆಳೆಸ್ತಾರೆ ಅಂತಂದರೆ, ಬುದ್ಧಿ ಚುರುಕಾಗೋದಕ್ಕೆ ಅಥವಾ ಸ್ಮಾರ್ಟ್ನೆಸ್ ಆಗೋದಕ್ಕೆ, ಮಕ್ಕಳಲ್ಲಿ ಜ್ಞಾಪಕ ಶಕ್ತಿ ಅಥವಾ ಬುದ್ಧಿಶಕ್ತಿ ಹೆಚ್ಚಾಗೋದಕ್ಕೋಸ್ಕರ ಈ ಗಿಡನ ಬಳಸ್ತಾರೆ. ಹಾಗಾಗಿ ಇದನ್ನು ನೀರು ಬ್ರಾಹ್ಮಿ ಅಂತೇಳಿ ಕರೀತಾರೆ. ಬ್ರಾಹ್ಮಿ ಅನ್ನೋ ನೇಮ್ ಏನಕ್ಕೋಸ್ಕರ ಅಂತಂದರೆ ಬುದ್ಧಿಶಕ್ತಿಗೋಸ್ಕರ ಆ ನೇಮನ್ನು ಬಂದಿದೆ ಅದಕ್ಕೆ. ಹಾಗಾಗಿ ಅದು ನೀರು ಬ್ರಾಹ್ಮಿ ಅಂತ. ಬಕೋಪಾ ಮೊನೇರಾ ಅಂತಂದು. ನೀರು ಜಾಸ್ತಿ ಇರ್ತಕ್ಕಂಥ ಪ್ರದೇಶದಲ್ಲಿ ಇದು ಬೆಳೆಯೋದ್ರಿಂದ, ಅಂದರೆ ನೀರು ಹೆಚ್ಚಿನದಾಗಿ ಈ ಥರ ಕೆಸರು ಇರೋವಂಥ ರೀಸನ್ಸಲ್ಲೇ ಅಥವಾ ನೀರು ಜಾಸ್ತಿ ಇರೋವಂಥ ಪ್ರದೇಶಗಳಲ್ಲಿ ಬೆಳೆಯೋದ್ರಿಂದ ಇದಕ್ಕೆ ನೀರು ಬ್ರಾಹ್ಮಿ ಅಂತೇಳಿ ಬಂದಿದೆ. ಈ ರೀತಿಯಾಗಿರುತ್ತೆ ಗಿಡ. ಇದೇ ರೀತಿ ಸ್ವಲ್ಪ ನಸುಗೆಂಪು ಅಥವಾ ಪಿಂಕ್ ಅಥವಾ ಬ್ಲೂಯಿಶ್ ಆಗಿ ಇರ್ತಕ್ಕಂಥ ಒಂದು ಫ್ಲವರು ಬರುತ್ತೆ. ಈ ರೀತಿಯಾಗಿರುತ್ತೆ. ಇದು ಸ್ವಲ್ಪ ಎಲೆಯನ್ನು ಹುಟ್ಟಿದ್ರೆ ಸ್ವಲ್ಪ ನೀರು ಅಥವಾ ರೋಳೆ ಅಂಶ ಇರುತ್ತೆ. ಮತ್ತು ಆಮೇಲೆ ಕಾಂಡ ಬಂದು ಸ್ವಲ್ಪ ರೆಡ್ ವೈನ್, ಅಂದರೆ ಇದ್ರದ್ದು ಕಾಂಡ ಸ್ವಲ್ಪ ಕಲರ್ಡ್ ಇರುತ್ತೆ. ಮತ್ತು ಆಮೇಲೆ ಗ್ರೀನ್ ಇರೋವಂಥದ್ದು ಇರುತ್ತೆ. ಎರಡೂ ಒಂದೇ ವೆರೈಟಿನೇ. ಮತ್ತಾಮೇಲೆ ಈ ಪ್ಲ್ಯಾಂಟ್ ಏನಕ್ಕೆ ಯೂಸ್ ಆಗುತ್ತೆ ಅಂತಂದರೆ, ಇಟ್ ಬೂಸ್ಟ್ ದ ಬ್ರೈನ್ ಫಂಕ್ಷನಿಂಗ್. ಅಂದರೆ ಬ್ರೈನಲ್ಲಿರ್ತಕ್ಕಂಥ ನರ್ವ್ ಸೆಲ್ಸ್ಗಳನ್ನು ಬೂಸ್ಟ್ ಮಾಡುತ್ತೆ. ಈ ಥರ ಬೂಸ್ಟ್ ಮಾಡೋದ್ರಿಂದ ನಮ್ಮ ಬ್ರೈನು ಪ್ರಾಪರಾಗಿ ಕೆಲಸ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಆ ಒಂದು ಪರ್ಪಸ್ಗೋಸ್ಕರ ಇದು ಯೂಸ್ ಆಗುತ್ತೆ. ಮತ್ತು ಆಮೇಲೆ ಇಟ್ ರೆಡ್ಯೂಸಸ್ ದ ಇನ್ಫ್ಲಮೇಷನ್ಸನ್ನು ರೆಡ್ಯೂಸ್ ಮಾಡ್ತಾ ಹೋಗುತ್ತೆ. ದೆನ್ ನೆಕ್ಸ್ಟ್ ಆಮೇಲೆ ಇನ್ಯಾವ ಪರ್ಪಸ್ಗೆ ಇದನ್ನು ಯೂಸ್ ಮಾಡ್ತಾರೆ ಅಂತಂದರೆ, ದಿಸ್ ಈಸ್ ಹ್ಯಾವಿಂಗ್ ಎ ಗುಡ್ ಆಂಟಿ ಆಕ್ಸಿಡೆಂಟ್ಸ್. ಓಕೆನಾ. ಆಂಟಿ ಆಕ್ಸಿಡೆಂಟ್ಸ್ ಎಲ್ಲ ಇದೆ ಇದರಲ್ಲಿದೆ. ಹಂಗಾಗಿ ವೆರಿ ಗುಡ್ ಪವರ್ಫುಲ್ ಪ್ಲ್ಯಾಂಟಾಗಿ ಇದಾಗುತ್ತೆ. ನೆಕ್ಸ್ಟ್ ಆಮೇಲೆ ಇಟ್ ಪ್ರಿವೆಂಟ್ಸ್ ದ ಆಂಗ್ಸೈಟಿ ಆ್ಯಂಡ್ ಸ್ಟ್ರೆಸ್ ಆಲ್ಸೋ. ಆಯಿತಾ. ಅಂದರೆ ಇದು ನಮ್ಮಲ್ಲಿರ್ತಕ್ಕಂಥ ಆತಂಕಗಳನ್ನು ಮತ್ತು ಆಮೇಲೆ ನಮಗೇನೋ ವರ್ಕ್ ಪ್ರೆಸರಿಂದ ಆಗಿರ್ತಕ್ಕಂಥ ಟೆನ್ಷನ್, ಸ್ಟ್ರೆಸ್ ಏನೇ ಇರುತ್ತಲ್ಲ, ಅದನ್ನು ರೆಡ್ಯೂಸ್ ಮಾಡೋ ಅಂಥ ಒಂದು ಪ್ರಾಪರ್ಟಿ ಈ ಒಂದು ಬಕೋಪಾ ಮೊನೇರಾ ಅಥವಾ ನೀರು ಬ್ರಾಹ್ಮಿಗಿದೆ. ಹಂಗಾಗಿ ಇದರದ್ದು ಮಲ್ಟಿಪರ್ಪಸ್ ಯೂಸಸ್ ಇದೆ. ದೆನ್ ನೆಕ್ಸ್ಟ್ ಆಮೇಲೆ ಇದನ್ನು
ಸ್ಟ್ರೆಸ್ ರಿಲೀಫ್ಗೋಸ್ಕರ ಯೂಸ್ ಮಾಡ್ತಾರೆ. ಮತ್ತು ಆಮೇಲೆ ಇಟ್ ಮೇಂಟೈನ್ಸ್ ದ ಬ್ಲಡ್ ಪ್ರೆಷರ್ ಆಲ್ಸೋ. ಅಂದರೆ ನಮಗೇನಾದರೂ ಬಿ ಪಿ ಏನಾದರೂ ಇದ್ದರೆ ಆ ಬ್ಲಡ್ ಪ್ರೆಷರ್ ಲೆವೆಲ್ಸನ್ನು ಏನು ಮಾಡುತ್ತೆ ಅಂದರೆ ಮೇಂಟೆನೆನ್ಸ್ ಮಾಡುತ್ತೆ. ಈ ಥರ ಇದು ಬಕಪ್ಪ ಮನೆಯರ ಅಥವಾ ನೀರ್ಬ್ರಾಹ್ಮಿ ಅನ್ನೋದು ಸೊ ಏನಿದೆ ಅಂತಂದರೆ ಮಲ್ಟಿ ಪರ್ಪಸ್ ಆಗಿ ನಮಗೆ ಹೆಲ್ತ್ ಬೆನಿಫಿಟ್ಸನ್ನು ಕೊಡುತ್ತೆ. ಮತ್ತು ಆಮೇಲೆ ಇದಕ್ಕೆ ಇತ್ತೀಚಿನ ರೀಸೆಂಟ್ ಸ್ಟಡೀಸ್ ಪ್ರಕಾರ ಏನು ಅಂತಂದರೆ ಇಟ್ಸ್ ಹ್ಯಾವಿಂಗ್ ದ ಆ್ಯಂಟಿ ಕ್ಯಾನ್ಸರಸ್ ಪ್ರಾಪರ್ಟಿ ಆಲ್ಸೋ. ಕ್ಯಾನ್ಸರ್ನ ನಿವಾರಣೆ ಮಾಡ್ತಕ್ಕಂಥ ಒಂದು ಪ್ರಾಪರ್ಟಿನೂ ಇದಕ್ಕಿದೆ. ಸೊ ಹಂಗಾಗಿ ಸೊ ಇದನ್ನು ನಾವು ಏನು ಇನ್ ಇಂಟರ್ವೆಲ್ ಆಫ್ ಟೈಮ್ನಲ್ಲಿ ನಾವು ಇದನ್ನು ಆಗಾಗ ಯೂಸ್ ಮಾಡೋದ್ರಿಂದ ಆ ಕಣಗಳು ನಮ್ಮ ದೇಹಕ್ಕೆ ಸೇರಿ ಸೊ ನಮ್ಮಲ್ಲಿ ಈ ಥರದ್ದು ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ರೆಡ್ಯೂಸ್ ಮಾಡ್ತಾ ಬರ್ತದೆ. ಸೊ ಹಂಗಾಗಿ ವೈಲ್ಡ್ ನ್ಯೂಟ್ರಿಷ್ನಲ್ ಅಥವಾ ವೈಲ್ಡ್ ಎಡಿಬಲ್ ಪ್ಲ್ಯಾಂಟ್ಸ್ ಅನ್ನೋದು ಸೊ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮಲ್ಲಿ ಹಿಂದಿನ ಕಾಲದಲ್ಲಿ ಹೆಣ್ಮಕ್ಳು ಕೂಲಿಗೆ ಹೋದಾಗ ಏನು ಮಾಡ್ತಿದ್ರು ಅಂದ್ರೆ ಅಲ್ಲಿ ಕೂಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಸಿಕ್ಕಿರ್ತಕ್ಕಂಥ ಎಲ್ಲ ಸೊಪ್ಪುಗಳನ್ನು ತೊಗೊಂಬಂದು ಸೊ ಅಡುಗೆ ಮಾಡಿ ತಿಂತಿರೋದ್ರಿಂದ ಅವ್ರಿಗೆ ಆ ಥರದ್ದು ಯಾವುದೋ ಡಿಸೀಸಸ್ ಅಥವಾ ಪ್ರಾಬ್ಲಮ್ಸ್ಗಳು ಕಾಣಿಸಿಲ್ಲ, ನಮಗೆ ರೆಕಾರ್ಡ್ ಆಗಿಲ್ಲ ಆ ಥರದ ಡಿಸೀಸಸ್ಗಳು. ಈಗೆಲ್ಲ ಏನಾಗಿದೆ ಅಂದರೆ ಈಗ ನಾವು ಅದನ್ನು ತಿನ್ನೋದು ಕಡಿಮೆ ಮಾಡಿದ್ವಿ. ಸೊ ಹಾಗಾಗಿ ನಮ್ಮಲ್ಲಿ ಆರೋಗ್ಯದ ಸಮಸ್ಯೆಗಳನ್ನು ನಾವು ಈಗ ಫೇಸ್ ಮಾಡ್ತಾಯಿದ್ದೀವಿ. ಸೊ ಹಂಗಾಗಿ ನಾವು ಸೊ ಬೆಟರ್ ಏನು ಅಂತಂದರೆ ಸೊ ವೈಲ್ಡ್ ಲೀಫಿ ವೆಜಿಟೇಬಲ್ಸ್ಗಳನ್ನು ಮತ್ತೆ ನಾವು ಯೂಸ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಸೊ ಈ ನಮಗೆ ರೋಗ ನಿರೋಧಕ ಶಕ್ತಿ ಅಥವಾ ಇಮ್ಯೂನ್ ಸಿಸ್ಟಮನ್ನು ಬೂಸ್ಟ್ ಮಾಡ್ದಂಗೆ ಆಗುತ್ತೆ. ಸೊ ಬೂಸ್ಟ್ ಮಾಡಿದಾಗ ಮತ್ತೆ ನಾವು ಇನ್ನೂ ನಮ್ಮ ಆರೋಗ್ಯವನ್ನು ಉತ್ತಮ ರೀತಿಯಲ್ಲಿ ಸುಧಾರಿಸ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋವನ್ನು ಎಂಡ್ ಮಾಡೋಣ ವೀಕ್ಷಕರೇ.